ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಲೋಕಾಯುಕ್ತ ಬಿ ವೀರಪ್ಪನವರು ಇಂದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಎರಡನೇ ಬಾರಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯಲ್ಲಿನ ವೈದ್ಯರು ಸಿಬ್ಬಂದಿಗಳಿಗೆ ತರಾಟೆಯನ್ನು ತೆಗೆದುಕೊಂಡರು. ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆ ಮತ್ತು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರ ಗೈರು ಹಾಜರು. ಲಂಚಕ್ಕೆ ಬೇಡಿಕೆ ಇಟ್ಟು ಮಾತ್ರೆಗಳಿಗೆ ಹೊರಗಡೆ ಖರೀದಿ ಮಾಡಲು ಚೀಟಿ ಬರೆದುಕೊಡುವಂತಹ ವೈದ್ಯರ ವಿರುದ್ಧ ಹಾಗೂ ಆಸ್ಪತ್ರೆಯ ಶೌಚಾಲಯ ಸ್ವಚ್ಛವಿಲ್ಲದಿರುವ ಬಗ್ಗೆ ಅಲ್ಲಿನ ಸಂಪೂರ್ಣ ಅವ್ಯವಸ್ಥೆಯನ್ನು ಲೋಕಾಯುಕ್ತ ಬಿ ವೀರಪ್ಪನವರು ಆಡಳಿತ ವ್ಯವಸ್ಥೆ ಡಾಕ್ಟರ್ ಬಿ ಸಂತೋಷ್ ಅವರಿಗೆ ತೀವ್ರ ತರಾಟೆಯನ್ನು ತೆಗೆದುಕೊಂಡರು. ಉಪಲೋಕಾಯುಕ್ತ ಬಿ ವೀರಪ್ಪನವರು ಇಂದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಎರಡನೇ ಬಾರಿ ದಿಢೀರ್ ದಾಳಿ ನಡೆಸಿದ್ದಾರೆ. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೆಲ್ಲ ಹಾಕೋದು ಜನ ಸೆಟ್ರಸ್ ಇದೆಯಲ್ಲ ಇದು ಬಂದ ಎಲ್ಲ ಸೇರಿ September. Sister, no, this is not good mark. Mixed mark is in the word, almost all September. ನಾವು ಯಾರು ಸಿಸ್ಟರ್ ಇವೆಲ್ಲ ಏನಿದೆ ಇವೆಲ್ಲ ಅಷ್ಟರ ಆಗಿದೆಯಲ್ಲ ಇವೆಲ್ಲ ಅಷ್ಟರ ಆಗಿದೆ. ಇದೆ ಆಮೇಲೆ ಟಾಯ್ಲೆಟ್ಸು ರಿಪೇರ್ ಆಗುತ್ತೆ ಅಂತ ಸಂತೋಷ್ ಹೇಳ್ತಾ ಇದ್ದಾರೆ. ನೋಡೋಣ, ನಾನು ಮತ್ತೆ 15,000 ತಿಂಗಳು ಬಿಟ್ಕೊಡ್ತೀನಿ. ಸ್ವಲ್ಪ ನೀವು ನಮ್ಮ ಪತ್ರಕರ್ತರು ಅವಾಗ ಬಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ನಿಮ್ಮನ್ನು ಬಿಡಲ್ಲ ಒಳಗಡೆ ಪೇಷಂಟ್ ಥರ ಬಂದ್ರೆ ಆಯಿತು. ಕ್ಯಾಮ್ರಾ ಇಟ್ಕೊಂಡು ಒಳಗಡೆಗೆ ಸರ್ ಇಲ್ಲಿ ಹಿಡಿಯಕ್ಕೆ ಹೋದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ದೌರ್ಜನ್ಯ ಮಾಡ್ತಾರೆ ಸರ್. ನೀವು ಹೇಳಂಗಿಲ್ಲ ರೀ ಸರ್, ಕೆಲವು ಸಂದರ್ಭದಲ್ಲಿ ಗೊತ್ತಾಗೋದೇ ಇಲ್ವಲ್ಲ. ಸ್ವಲ್ಪ ಎಲ್ಲ ನೋಡ್ಕೊಂಡು ಎಲ್ಲ ನೀವು ಇದು ಮಾಡಿದ್ರೆ ಆಯ್ತು. ಅವ್ರು ಹೇಳ್ತಾರೆ ನಮ್ಮ ಮೇಲೆ ಬೇಕಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಇದು ಮಾಡೋದು ಆ ರೀತಿ ಪತ್ರಕರ್ತರ ಮೇಲೆ ಸುಮ್ಮನೆ ಯಾರು ಬಂದು ಹೇಳೋಕ್ಕಾಗೋದಿಲ್ಲ. ಇವಾಗ ರಿಲೀಸ್ ಆಗಿದೆ, ಔಟ್ ಸೈಡ್ ಬರ್ಕೊಟ್ಟಿದ್ದಾರೆ, ಸುಳ್ಳು ಹೇಳೋಕ್ಕಾಗತ್ತಾ? ಅವರು ಯಾವುದು ಔಟ್ ಸೈಡ್ ಸಿಕ್ಕಿಲ್ಲ ಅಂದರೆ ಅವ್ರು ಸುಮ್ಮನೆ ಔಟ್ ಸೈಡ್ ಅಂತ ಹೇಳೋಕ್ಕಾಗತ್ತಾ? ನಾವು ಅದು ಇರೋದು ಸತ್ಯನ ನಾವು ನೋಡಿದ್ದೀವಿ. ಇದು ಡಾಕ್ಟ್ರು ರಿಪೇರ್ ಆಗ್ತಾಯಿದೆ ಅದು ಇದು ಅಂತ ಹೇಳಿ ಇವತ್ತು ಸಬ್ಬು ಬೆಳೆದಿದ್ದಾರೆ. ನೋಡೋಣ, ಒಂದು ತಿಂಗಳು ಮತ್ತೆ ಬಿಟ್ಕೊಂಡು. ವಿ ಆರ್ ನಾಟ್ ಹ್ಯಾಪಿ. ಅದು ಟಾಯ್ಲೆಟ್ಸ್ ಕ್ಲೀನ್ ಇಲ್ಲ. ಆಮೇಲೆ ಮೇಲ್ದು ಎಲ್ಲ ಟಾಯ್ಲೆಟ್ಸು ಬೇಗ ಫೀಮೇಲ್ದು ಒಂದೊಂದು ನಾವು ಹೋದಾಗ ಸ್ವಲ್ಪ ನೀರಿಗೆ ಹಾಕಿ ಕ್ಲೀನ್ ಮಾಡಿದ್ದಾರೆ. ಬೆಡ್ಗಳೆಲ್ಲ ಹೋಗ್ಬಿಟ್ಟಿದೆ. ಅದು ಹೇಳಿದ್ದೀನಿ ಅವರಿಗೆಲ್ಲ ಮಾಡಬೇಕು ಅಂತ. ಔಟ್ಸೈಡ್ ಬರ್ಕೊಡೋದು ಮೀನಿಂಗ್ಲೆಸ್. ಗೌರ್ಮೆಂಟ್ ಡಾಕ್ಟ್ರುಗಳು ಔಟ್ಸೈಡ್ ಬರ್ಕೊಟ್ಟು ಜನಗಳು ತೊಂದರೆ ಕೊಡೋದು ಅಂದರೆ ಇದು ಅವಮಾನ ನಮಗೆ. ಹೆಸರಿಗೆ ಗೌರ್ಮೆಂಟ್ ಡಾಕ್ಟ್ರಸು, ಗೌರ್ಮೆಂಟಿಂದ ಲಕ್ಷಾಂತರ ದುಡ್ಡು ಬರುತ್ತೆ ಮೆಡಿಸಿನ್ಗೆ ಬಡವರಿಗೆ ಅಂತ. ಅದೆಲ್ಲೋ ಹೋಗ್ತಾ ಇದೆ ದೇವ್ರಿಗೆ ಗೊತ್ತು. ಈಗ ಔಟ್ಸೈಡು ಮೆಡಿಸಿನ್ ಬರ್ಕೊಡ್ತಾ ಇದ್ದಾರಲ್ಲ ಸರ್, ಹೇಳಿದ್ರೆ ಅದಲ್ಲದೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ. ನಾವು ಮೊನ್ನೆ ವಿಕ್ಟೋರಿಯಾಗ ನುಗ್ಗಿದಾಗ ಹಂಗೆ ಗೊತ್ತಾಯಿತು. ಯಾವುದಾದ್ರು ಮೆಡಿಸಿನ್ ಇಲ್ಲ ಅಂದರೆ ಎಮರ್ಜೆನ್ಸಿಗೆ ಇದು ನಾನು ಕೇಳಿದೆ ಡಾಕ್ಟ್ರಿಗೆ, ಪರ್ ಡೇ 10,000 ರೂಪಾಯಿ ಖರ್ಚು ಮಾಡಿ ಔಟ್ಸೈಡ್ ತೊಗೊಬರ್ಬೋದು ಅವರು. ಆ ಥರ ಅವಕಾಶ ಇದೆ. ಎಲ್ಲ ಸಪ್ಲೈ ಮಾಡ್ತಾರೆ. ಯಾವುದಿಲ್ಲ ಅಂತ ಬರೆದ್ರೆ ಅವ್ರಿಗೆ ಸಪ್ಲೈ ಮಾಡ್ತಾರೆ. ರೆಗ್ಯುಲರಾಗಿ ಏರಿಯಾದಲ್ಲಿ ಯಾವ ಕಾಯಿಲೆ ಜಾಸ್ತಿ ಬರುತ್ತೆ, ಯಾವ ಮೆಡಿಸಿನ್ ಬೇಕು ಅಂತ ಬರೆದ್ರೆ ಬರುತ್ತೆ.